ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗುರುಗಳು ಹೇಳಿದ್ದಕ್ಕೂ ಇವ್ನು ನಡ್ಕೊಳ್ತಾ ಇರೋದಕ್ಕೂ ಎಲ್ಲವೂ ತಾಳೆ ಆಗ್ತಿದೆ. ಎಂದೋ ಸನ್ಯಾಸಿ ಆಗ್ಬೇಕಾದವನು ಈಗ್ಲಿಂದಲೇ ಆ ಗುಣಗಳನ್ನ ರೂಢಿಸ್ಕೊಂಡ್ರೆ ಇರುವಷ್ಟು ದಿವಸಗಳು ತಾಯಿ ತಂದೆ ಪ್ರೀತಿಯಿಂದ ದೂರ ಇರ್ತಾನೇನೋ ಅಂತ ನನಗೆ ಭಯ ಆಗ್ತಿದೆ. ಆದ್ರೆ ಇದಕ್ಕೆ ಪರಿಹಾರ ಇಲ್ಲ ಅಂತಾನೂ ನನಗೆ ಗೊತ್ತಿದೆ. ಭವಿಷ್ಯದಲ್ಲಿ ಅವನ ಜೀವನ ಅಚ್ಚರಿಯ ತಿರುವುಗಳನ್ನ ಪಡೆಯಲಿ. ದೇವ್ರೆ, ನನ್ನ ಮಗ ಮಾಡೋದೆಲ್ಲ ಒಳ್ಳೆ ಕೆಲಸನೇ ಆಗಿರಬಹುದು. ಆದರೆ ಅದರಿಂದ ಅವನಿಗೇನಾದರೂ ತೊಂದರೆ ಆದರೆ, ನಾಳೆ ದಿನ ಸಮಾಜ ಅವನ್ನ ದೂರ ಮಾಡಿದ್ರೆ ನನ್ನ ಮಗನ ಸ್ಥಿತಿ ಏನು ಅಂತ ನೆನೆಸ್ಕೊಂಡ್ರೆ ನಂಗೆ ಭಯ ಆಗ್ತಿದೆ. ಭಗವಂತ, ಈ ಸಮಾಜ ಯಾಕೆ ಹೀಗೆ? ಕಾಯಿಲೆ ಬಂತು ಅಂತ ತಮ್ಮ ಮನೆಯವರು, ಊರಿನವರು ಒಬ್ಬ ಮನುಷ್ಯನ ದೂರ ಮಾಡೋದಾದ್ರೆ ಈ ಸಮಾಜದಲ್ಲಿ ಮನುಷ್ಯತ್ವ ಅನ್ನೋದು ಎಲ್ಲಿದೆ? ಅರ್ಧರಾತ್ರಿಯಲ್ಲಿ ಎದ್ದು ದೇವ್ರ ಮುಂದೆ ಯಾಕೆ ಕೂತಿದ್ಯಪ್ಪ? ತಪ್ಪು ಮಾಡದ್ನ ಅಂತ ಕೇಳಿದ್ದಕ್ಕೆ ನೀವು ಉತ್ತರ ಕೊಡ್ಲಿಲ್ಲ. ಅದಕ್ಕೆ ದೇವ್ರಾದ್ರೂ ಉತ್ತರ ಕೊಡ್ತಾನೇನೋ ಅಂತ ಬಂದೆ. ಒಬ್ಬ ತಂದೆಯಾಗಿ ಹೇಳಬೇಕು ಅಂದ್ರೆ ನೀನ್ ಮಾಡಿದ್ದು ತಪ್ಪಲ್ಲ. ಆದ್ರೆ ಸಮಾಜದಲ್ಲಿ ಒಬ್ಬನಾಗಿ ಸಮಾಜದ ಕಟ್ಟುಪಾಡುಗಳನ್ನ ನಾವು ಪಾಲಿಸ್ಲೇಬೇಕಾಗತ್ತೆ. ಇದ್ರಲ್ಲಿ ಸಮಾಜ ಎಲ್ಲಿಂದ ಬಂತಪ್ಪ? ಇದು ನಮ್ಮನೆ, ಇದಕ್ಕೆ ನೀನೇ ಯಜಮಾನ. ಅವ್ರನ್ನ ಒಳಗ್ ಕರೆದು ಆಶ್ರಯ ಕೊಡ್ಬೋದಿತ್ತಲ್ಲ. ಈ ಕಾಯಿಲೆ ಅಂತಿಂತದ್ದಲ್ಲಪ್ಪ, ಒಬ್ರಿಂದೊಬ್ರಿಗೆ ಬೇಗ ಹರಡುತ್ತೆ. ಮನೆಯಲ್ಲಿ ವಯಸ್ಸಾಗಿರೋ ಸೀತಕ್ಕ ಇದ್ದಾಳೆ, ಜೊತೆಗೆ ನೀನಿನ್ನು ಚಿಕ್ಕ ಹುಡುಗ. ಮನೆಗೆ ಜನ ಬಂದು ಹೋಗ್ತಿರ್ತಾರೆ. ಅವ್ರಿಗೇನಾದ್ರೂ ತೊಂದರೆ ಆದ್ರೆ ನಾಳೆ ಅದಕ್ಕೆ ನಾವೇ ಹೊಣೆ ಆಗಿರ್ತೀವಿ. ಛೇ, ಇಂಥ ಕಾಯಿಲೆನ ಆ ತಿಮ್ಮಪ್ಪ ಯಾಕಾದ್ರೂ ಸೃಷ್ಟಿ ಮಾಡಿದ್ನ? ತಿಮ್ಮಪ್ಪ ಸೃಷ್ಟಿ ಮಾಡಿದಲ್ಲ ಅಪ್ಪ. ಪಾಪಗಳನ್ನ ಮಾಡಿ ಮುಕ್ತಿ ಪಡೆಯೋಕ್ಕೂ ಮುಂಚೆ ಶಿಕ್ಷೆಯನ್ನ ಅನುಭವಿಸಿಯೇ ಹೋಗ್ಬೇಕು ಅಂತ ಸೃಷ್ಟಿ ಆದದ್ದು.